ನಮಸ್ಕಾರ ಫ್ರೆಂಡ್ಸ್, ಅನ್ಫೋಲ್ಡ್ ಎಐಗೆ ಸ್ವಾಗತ. ಇವತ್ತು ನಾವು ಮಾತಾಡೋ ಟಾಪಿಕ್ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ. ಆದ್ರೆ ಇದು ಯಾವುದೋ ಬುಕ್ನಲ್ಲಿ ಓದಿರೋ ಸುಳ್ಳು ಕಥೆ ಅಲ್ಲ. ಫ್ರೇನ್ ಸೆಲಾಕ್ ಅನ್ನೋ ಮನುಷ್ಯನ ರಿಯಲ್ ಲೈಫ್ ಸ್ಟೋರಿ. ಇವರನ್ನ ಪ್ರಪಂಚದ ಲಕ್ಕಿಯೆಸ್ಟ್ ಅನ್ಲಕ್ಕಿ ಮ್ಯಾನ್ ಅಂತ ಕರೀತಾರೆ. ಯಾಕೆ ಗೊತ್ತಾ? 1967ರಲ್ಲಿ ಇವರು ಪ್ರಯಾಣ ಮಾಡ್ತಿದ್ದ ಟ್ರೇನ್ ನದಿಗೆ ಬಿತ್ತು. 17 ಜನ ತೀರ್ಕೊಂಡ್ರು, ಆದ್ರೆ ಇವರು ಬದುಕಿದ್ರು. 1963ರಲ್ಲಿ ವಿಮಾನದ ಬಾಗಿಲು ತಾನಾಗಿಯೇ ತೆರೆದುಕೊಂಡು ಇವರು ಆಕಾಶದಿಂದ ಕೆಳಗೆ ಬಿದ್ರು. ಆದ್ರೆ ಹುಲ್ಲಿನ ರಾಶಿ ಮೇಲೆ ಬಿದ್ದು ಬಚಾವಾದ್ರು. ಹೀಗೆ 7 ಸಲ ಮೃತ್ಯು ಇವರನ್ನ ಟಚ್ ಮಾಡಿ ವಾಪಸ್ ಹೋಗಿದೆ. ನಮಗೆ ಒಂದು ಚಿಕ್ಕ ಪ್ರಾಬ್ಲಮ್ ಬಂದ್ರೆ ನಾವು ಅಯ್ಯೋ ನಂಗೆ ಯಾಕೆ ಹೀಗಾಯ್ತು ಅಂತ ಕೂತಿರ್ತೀವಿ. ಆದ್ರೆ ಫ್ರೇನ್ ಪ್ರತಿ ಸಲ ಎದ್ದು ನಿಂತಾಗ್ಲೂ ನಾನು ಅದೃಷ್ಟವಂತ ಅಂತಲೇ ಅನ್ಕೊಳ್ತಿದ್ರು. ಕೊನೆಗೆ ಇವರ 73ನೇ ವಯಸ್ಸಿನಲ್ಲಿ $1 ಮಿಲಿಯನ್ ಲಾಟ್ರಿ ಹೊಡೆದ್ರು. ಈ ಸ್ಟೋರಿಯಿಂದ ನಾವು ಕಲಿಬೇಕಿರೋದು ಒಂದೇ: ಸಿಚುವೇಶನ್ ಎಷ್ಟೇ ಕೆಟ್ಟದಾಗಿದ್ರೂ ನಮ್ಮ ಮೈಂಡ್ಗೆ ಪಾಸಿಟಿವ್ ಆಗಿರೋದನ್ನ ಅಭ್ಯಾಸ ಮಾಡಿಸಿದ್ರೆ ಲಕ್ ಅನ್ನೋದು ತಾನಾಗಿಯೇ ಹುಡುಕೊಂಡು ಬರುತ್ತೆ. ನಿಮ್ಮ ಲೈಫ್ನಲ್ಲಿ ಕೂಡ ಈ ಪಾಸಿಟಿವಿಟಿ ಇರ್ಲಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.